ಓಂ ಸಾಯಿರಾಮ್. ಕಂದ, ಯಾರೋ ಮಾಡಿದ ತಪ್ಪಿಗೆ, ಇನ್ಯಾರೋ ನೀಡಿದ ನೋವಿಗೆ ನಿನ್ನನ್ನು ನೀನು ನಿಂದಿಸುತ್ತಾ ನಿನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಿರುವೆ. ಏಕೆ ಮಗು? ಯಾರೋ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಯೋಚಿಸಿ ನಿನ್ನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತಿರುವೆ. ಯಾರೋ ಮಾಡಿದ ತಪ್ಪಿಗೆ ನೀನು ನೋವು ಅನುಭವಿಸುತ್ತಿರುವೆ ಅಲ್ಲವೇ ಮಗು? ನೀನು ಎಲ್ಲರಿಗೂ ಅರ್ಥವಾಗಬೇಕೆಂದೇನಿಲ್ಲ ಕಂದ. ಏಕೆಂದರೆ ನೀನೇನೆಂದು ಈ ನಿನ್ನ ಸಾಯಿಯಪ್ಪನು ಅರಿತಿರುವನು ಮಗು. ಹೀಗಿರುವಾಗ ನಿನ್ನ ಅರ್ಥ ಮಾಡಿಕೊಳ್ಳದವರ ಮುಂದೆ ವ್ಯರ್ಥವಾಗಿ ವಾದ ಮಾಡಿ ನಿನ್ನ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಮೌನವಾಗಿ ಇದ್ದು ಬಿಡು. ಏಕೆಂದರೆ ಸಮಯ ಬಂದಾಗ ನಿನ್ನ ಮೌನವೇ ಅವರಿಗೆ ಸತ್ಯವನ್ನು ತಿಳಿಸುತ್ತದೆ. ಜಗತ್ತು ನಿನ್ನನ್ನು ಹೇಗೆ ಬೇಕಾದರೂ ನೋಡಲಿ, ಆದರೆ ನನಗೆ ನಿನ್ನ ಹೃದಯದ ಶುದ್ಧತೆ ಮತ್ತು ನಿನ್ನ ಮನಸ್ಸಿನ ಸತ್ಯ ಏನೆಂದು ಚೆನ್ನಾಗಿ ತಿಳಿದಿದೆ ಕಂದ. ನಿನ್ನ ಪ್ರೀತಿ ಮತ್ತು ಕಾಳಜಿಯನ್ನು ಕಡೆಗಣಿಸಿ ನಿನ್ನನ್ನು ನೋಯಿಸಿದವರ ಚಿಂತೆಯನ್ನು ಮಾಡಬೇಡ. ಅವರವರ ಕರ್ಮ ಅವರವರಿಗೆ ಸರಿಯಾದ ಪಾಠವನ್ನು ಕಲಿಸುತ್ತದೆ ಮತ್ತು ನೀನು ಅನುಭವಿಸಿದ ವೇದನೆಯನ್ನು ನಿನಗೆ ನೀಡಿದ ವ್ಯಕ್ತಿಗಳು ಕರ್ಮದ ರೂಪದಲ್ಲಿ ಪಡೆಯದೇ ಇರಲಾರರು ಮಗು. ನಿನ್ನ ಭಾವನೆಗಳನ್ನು ಅಪಹಾಸ್ಯ ಮಾಡಿ ನಿನ್ನನ್ನು ಕೀಳಾಗಿ ಕಂಡವರು ಮುಂದೊಂದು ದಿನ ಅದೇ ಕಾಲಚಕ್ರದಲ್ಲಿ ಸಿಲುಕಿ ಮತ್ತೆ ಅದನ್ನೇ ಮರಳಿ ತಾವೂ ಪಡೆಯುತ್ತಾರೆ. ನಿನಗಾಗಿ ಯಾರೂ ಇಲ್ಲ ಎಂದು ನೀನು ಒಂಟಿ ಎಂದು ಭಾವಿಸಬೇಡ. ಏಕೆಂದರೆ ಯಾರೂ ಇಲ್ಲದಿದ್ದರೂ ನಾನು ನಿನ್ನ ಪ್ರತಿಯೊಂದು ಭಾವನೆಯನ್ನು, ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನಿನ್ನನ್ನು ನಾನು ಎಂದಿಗೂ ಒಂಟಿಯಾಗಿ ಕೈಬಿಡುವುದಿಲ್ಲ. ನೀನು ನನ್ನ ಮಗು, ನನ್ನ ಕಂದ. ನೀನು ಯಾವಾಗಲೂ ಶ್ರೇಷ್ಠನು ಮತ್ತು ನಿನ್ನ ಮನಸ್ಸಿನ ಭಾವನೆಗಳು ಶುದ್ಧವಾದವುಗಳು ಎಂದು ನಾನು ಬಲ್ಲೆನು ಕಂದ. ಕೆಲವರು ನಿನ್ನ ಜೀವನವನ್ನು ಹಾಳು ಮಾಡಬಹುದು, ನಿನ್ನ ಸುಖ ಶಾಂತಿಯನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡಬಹುದು. ಆದರೆ ನನ್ನ ಆಶೀರ್ವಾದವು ನಿನ್ನ ಮೇಲೆ ಇರುವಾಗ ಯಾವ ಕೆಟ್ಟ ಜನರ ಯೋಜನೆಗಳು ಮತ್ತು ಕೆಟ್ಟ ಹಾನಿಗಳು ನಿನ್ನನ್ನು ಏನೋ ಮಾಡಲಾರವು. ಕಂದ, ನಿನ್ನ ವಿರುದ್ಧ ಜನರು ತಂತ್ರ ಮಂತ್ರಗಳ ಯೋಜನೆಗಳನ್ನು ಮಾಡಿದರೂ ಸಹ ನಾನು ಮಾತ್ರ ನಿನಗೆ ಅವರಿಂದ ಒಂದು ಸಣ್ಣ ಪೆಟ್ಟು ಬೀಳದಂತೆ ಕಾಯುವೆನು. ಇದು ನನ್ನನ್ನು ನಂಬಿರುವ ಮಕ್ಕಳಿಗೆ ನಾನು ನೀಡುವ ವಚನವಾಗಿದೆ ಮಗು. ಕೆಟ್ಟ ಯೋಜನೆಗಳನ್ನು ಮಾಡುವ ವ್ಯಕ್ತಿಗಳು ಎಷ್ಟರ ಮಟ್ಟಿಗೆ ಅಹಂಕಾರಿಗಳು ಎಂದರೆ ಅವರಿಗೆ ತಮ್ಮ ತಪ್ಪಿನ ಅರಿವೇ ಇಲ್ಲದವರು. ನೀನು ಅವರಿಗೆ ಒಳ್ಳೆಯದನ್ನೇ ಮಾಡಿದರೂ ಅದರ ಅರಿವೇ ಇಲ್ಲದೆ ಅವಿವೇಕಿಗಳಂತೆ ನಿನ್ನನ್ನು ನೋಯಿಸಿದವರು. ನೀನು ಮರದಂತೆ ಅವರು ಕಲ್ಲು ಎಸೆದು ಪೆಟ್ಟನ್ನು ನೀಡಿದರು. ಅವರ ಮೋಸದ ಪೆಟ್ಟನ್ನು ಅರಿಯದೆ ಸಿಹಿಯಾದ ಹಣ್ಣಿನಂಥ ಫಲವನ್ನೇ ನೀಡಿದ ಮುಗ್ಧ ಜೀವ. ಈ ನಿನ್ನ ಒಳ್ಳೆಯತನ ಯಾರ ಕೆಟ್ಟ ವರ್ತನೆಯಿಂದಲೂ ಬದಲಾಗಲಿಲ್ಲ. ಇತರರ ಯೋಚನೆಗಳು ನಿನ್ನನ್ನು ಬದಲಿಸಲಿಲ್ಲ. ನೀನು ಬಲವಾಗಿ ನನ್ನ ಮಗುವಾಗಿ ನಿನ್ನ ಒಳ್ಳೆಯತನವನ್ನು ಕಾಪಾಡಿಕೊಂಡು ಬಂದೆ. ಆ ನಿನ್ನ ಗುಣವೇ ಈ ನಿನ್ನ ಸಾಯಿಯಪ್ಪನನ್ನು ನಿನಗೆ ಇನ್ನೂ ಹತ್ತಿರವಾಗುವಂತೆ ಮಾಡಿರುವುದು ಕಂದ. ನಿನ್ನ ಕ್ಷಮಿಸುವ ಗುಣ, ಪ್ರೀತಿಯಿಂದ ತುಂಬಿದ ಮನಸ್ಸು, ಸತ್ಯದ ಮಾರ್ಗದಲ್ಲಿಯೇ ನಡೆಯುವ ನಿನ್ನ ಜೀವನ ಶೈಲಿ, ಇವೇ ನನ್ನ ನಿಜವಾದ ಭಕ್ತನ ಲಕ್ಷಣಗಳು ಕಂದ. ಇವೆಲ್ಲವೂ ನಿನ್ನಲ್ಲಿ ಇರಬೇಕಾದರೆ ನಿನಗೆ ನೋವು ನೀಡುವವರು, ನಿನ್ನ ಬಗ್ಗೆ ಕೆಟ್ಟ ಯೋಜನೆಗಳನ್ನು ಮಾಡುವವರು ಎಲ್ಲರಿಗೂ ನಾನು ಉತ್ತರ ನೀಡುತ್ತೇನೆ. ನೀನು ಏನೆಂದು ಆ ಮೂಢರು ತಿಳಿಯುವಂತೆ ನಾನು ಮಾಡುತ್ತೇನೆ ಮಗು. ದುಃಖ ಪಡದಿರು. ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತರು ನನ್ನ ನ್ಯಾಯಾಲಯದಲ್ಲಿ ಅವರವರ ಕರ್ಮಗಳಿಗೆ ಅವರವರೇ ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಜನರು ಈ ಜಗತ್ತಿನಲ್ಲಿ ಸುಳ್ಳು ಮತ್ತು ತೋರಿಕೆಯ ಮೂಲಕ ಇತರರನ್ನು ಮೋಸಗೊಳಿಸಬಹುದು, ಆದರೆ ನಾನು ಸತ್ಯ ಮತ್ತು ಪ್ರೀತಿಯನ್ನು ಮಾತ್ರ ನೋಡುತ್ತೇನೆ. ನೀನು ಮೌನವಾಗಿರುವೆಯಾದರೂ ನಿನ್ನ ಈ ಮೌನವು ನಿನ್ನೊಳಗಿನ ಎಲ್ಲ ಸತ್ಯವನ್ನು ಸಾರುವವು. ಚಿಂತಿಸದಿರು. ಈಗ ಏನಾಗಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ಆಗಿದೆ. ಏನಾಗುತ್ತಿದೆಯೋ ಅದು ಇನ್ನೂ ಉತ್ತಮವಾಗಿಯೇ ಆಗುತ್ತದೆ. ಮುಂದೆ ಏನಾಗುವುದೋ ಅದು ಇನ್ನೂ ಅತ್ಯುತ್ತಮವಾಗಿಯೇ ಆಗಿರುತ್ತದೆ. ಕೇವಲ ನನ್ನ ಮೇಲೆ ನಿನಗಿರುವ ಅಚಲ ನಂಬಿಕೆ ಎಲ್ಲವನ್ನು ಸರಿಪಡಿಸುವ ಶಕ್ತಿಯನ್ನು ಹೊಂದಿದೆ. ನಾನು ಎಲ್ಲವನ್ನು ಸರಿಪಡಿಸುವೆನು
ಎನ್ನುವ ನಿನ್ನ ದೃಢ ವಿಶ್ವಾಸ ಖಂಡಿತವಾಗಿಯೂ ನಿನ್ನ ಬದುಕಿನ ಜಯಘೋಷಣೆಯನ್ನು ಸಾರುವಂತೆ ಮಾಡುತ್ತದೆ. ಓಂ ಸಾಯಿರಾಮ್.